ಪಂಚಾಯತಿ ಕೊಟ್ಬಿಡ್ತಾ ಇದ್ದೀವಿ ಮೇಂಟೆನೆನ್ಸ್. ಈಗಾಗಲೇ DPR ಆಗಿದೆ. DPR ಆಗಿ ಟೆಕ್ನಿಕಲ್ ಕಮಿಟಿನೂ ಕೂಡ ಪಾಸ್ ಆಗಿ ಬೋರ್ಡ್ನಲ್ಲೂ ಕೂಡ ಅಪ್ರೂವ್ ಆಗ್ತಾ ಇದೆ. ಅದಾದಮೇಲೆ ಕ್ಯಾಬಿನೆಟ್ಗೆ ಹೋಗ್ತಾ ಇದೆ, ನೀತಿ ಕಮಿಷನ್ಗೆ ಹೋಗ್ತದೆ. ಇನ್ನೊಂದು 5-6 ತಿಂಗಳಲ್ಲಿ ಅಕ್ವಿಜೇಷನ್ನೇ ಶುರು ಮಾಡ್ತೀವಿ. ಡಿಸೆಂಬರ್ ಈ ವರ್ಷದ ಡಿಸೆಂಬರ್ ಒಳಗಡೆ ಇಲ್ಲ ಜನವರಿ 30ನೇ ತಾರೀಕು ಒಳಗಡೆ 31, 32 ನಮ್ಮ ROB ಮೇಲ್ಸೇತುವೆ ಕೆಲಸ ಇತ್ತು. ಇಷ್ಟನ್ನು ಕೂಡ ಲೋಕಾರ್ಪಣೆನ ಒಂದೇ ದಿನ ಮಾಡ್ತೀವಿ. 4 ಲೈನ್ ಆಗ್ತದೆ. ಮೆಟ್ರೋನ ಮಾಡಬೇಕು ಅಂತ ನಮ್ಮ ಪರಮೇಶ್ವರ್ ಸಾಹೇಬರು ಕೂಡ ತುದಿಗಾಲ ಮೇಲೆ ನಿಂತಿದ್ದಾರೆ. ಅದಕ್ಕೂ ನಮ್ಮ ಸಹಕಾರ ಇದೆ. ಏನನ್ನ ನಮ್ಮದು ಸಹಕಾರ ಇದೆ. ಅಭಿವೃದ್ಧಿಯಲ್ಲಿ ಬೆಂಗಳೂರಿಗೆ ಏನಾದರೂ ಸಾಟಿಯಾಗಿ ಅದನ್ನು ಅಭಿವೃದ್ಧಿ ಪಡಿಸೋದಕ್ಕೆ ಅವಕಾಶ ಇರೋದು, ಇದಿರೋದು ಒಂದೇ ಒಂದು ತುಮಕೂರು. ಸಲ್ಲಿಸಿ ನಮ್ಮಲ್ಲಿ ಮಳೆ ಆಶ್ರಯದಲ್ಲಿ ಜನ ಬದುಕ್ತಕ್ಕಂಥದ್ದು. ಹಾಗಾಗಿ ಈ ಭಾಗದಲ್ಲಿ ಏನಾದರೂ ಉದ್ಯೋಗ ಸೃಷ್ಟಿ ಆಗ್ತಕ್ಕಂಥ ಯೋಜನೆಗಳನ್ನು ಜಾರಿ ಮಾಡಬೇಕು ಅಂತಲೂ ಕೂಡ ಮನವಿ ಮಾಡಿದ್ದೇನೆ. ಅವರು ಈಗಾಗಲೇ ಕೇಬಲ್ ಕಾರ್ನ ವಿಚಾರದಲ್ಲಿ ಹೇಳಿದಾಗೆ ಬರೀ ಕೇಬಲ್ ಕಾರ್ ಮಾಡೋದು ಒಂದೇ ಅಲ್ಲ, ಕೇಬಲ್ ಕಾರ್ ಜೊತೆಯಲ್ಲೇ ಉದ್ಯೋಗ ಸೃಷ್ಟಿ ಆಗ್ತವೆ, ಆರ್ಥಿಕ ಚಟುವಟಿಕೆಗಳು ನಡೆಯುತ್ತವೆ. ಹೀಗಾಗಿ ಆ ಆರ್ಥಿಕ ಚಟುವಟಿಕೆ ಉದ್ಯೋಗ ಸೃಷ್ಟಿ ಆ ದಿಸೆಯಲ್ಲಿ ಆದಷ್ಟು ಜಾಗ್ರತೆ ಅದನ್ನು ಮಾಡ್ತಕ್ಕಂಥದ್ದಕ್ಕೆ ಅವರು ಕೂಡ ಕಾರ್ಯೋನ್ಮುಖರಾಗಿದ್ದಾರೆ. ಅವ್ರಿಗೆ ಅಭಿನಂದನೆ ಕೂಡ ಸಲ್ಲಿಸ್ತೇನೆ.